ಈಗ ಬರ್ತಾ ಇರುವಂತಹ ಒಬ್ಬ ವ್ಯಕ್ತಿ ನಟಿಸೋಕೆ ಅಂತ ನಿಂತ್ರೆ ಇವರಾಗೇ ಇರೋದಿಲ್ಲ. ಪಾತ್ರವನ್ನ ಜೀವಿಸ್ಬಿಡ್ತಾರೆ. ಕನ್ನಡದ ಬಾವುಟವನ್ನ ಪರಭಾಷೆಯಲ್ಲೂ ಹಾರಿಸಿರುವಂತ ಇವರನ್ನ ಈಗ ಪುರಸ್ಕರಿಸುವಂತ ಸಮಯ. ಈ ಒಂದು ಪ್ರಶಸ್ತಿಯನ್ನ ಕೊಡೋದಿಕ್ಕೆ ಒಬ್ಬರು ವಿಶೇಷವಾದಂತ ವ್ಯಕ್ತಿ ನಮ್ಮ ಜೊತೆಯಲ್ಲಿದ್ದಾರೆ. ಇವರು ಅಮೆರಿಕ ಅಮೃತಧಾರೆ, ನನ್ನ ಪ್ರೀತಿಯ ಹುಡುಗಿ ಸೇರಿದಂತೆ ಸಾಕಷ್ಟು ಹಿಟ್ ಚಿತ್ರಗಳನ್ನು ಕೊಟ್ಟಂತಹ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರು, ನಟರು ಹಾಗೂ ಸಾಹಿತಿಯೂ ಆದಂತಹ ನಾಗತಿಹಳ್ಳಿ ಚಂದ್ರಶೇಖರ್ ಸರ್. ಸ್ವಾಗತ, ಸುಸ್ವಾಗತ ಸರ್. ತುಂಬ ಧನ್ಯವಾದ ಸರ್. ನೀವು ಈ ವೇದಿಕೆಗೆ ಬಂದಿದೆ. ಈ ವೇದಿಕೆಯ ಘನತೆ ಇನ್ನಷ್ಟು ಹೆಚ್ಚಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ನನ್ನೊಬ್ಬನಿಂದಲ್ಲ, ಇಲ್ಲಿರುವ ಅನೇಕರಿಂದ ಘನತೆ ಹೆಚ್ಚಾಗಿದೆ. ಅದರಲ್ಲಿ ನಾನು ಒಂದು ಭಾಗ ಅಂದ್ಕೊಳ್ಳೋದಕ್ಕೆ ನನಗೆ ಸಂತೋಷ ಅನಿಸುತ್ತೆ. ಸ್ವೀಟ್ ಸರ್. ಸರ್ ಆಕ್ಚುಲಿ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅಂತಂದ್ರೆ ಮೇಷ್ಟ್ರು ಸರ್. ನಿಮ್ ಜೊತೆ ನಾವು ಆಕ್ಚುಲಿ ಒಂದು ಪಾಠ ಕೇಳೋದಕ್ಕೆ ಆಗ್ಲಿಲ್ಲ, ಆದ್ರೆ ಈಗ ಈ ಒಂದು ವೇದಿಕೆ ಮೇಲೆ ನಮಗೋಸ್ಕರ, ನಮ್ಮ ಇಡೀ ಕನ್ನಡದ ವೀಕ್ಷಕರಿಗೋಸ್ಕರ ಒಂದಷ್ಟು ಪಾಠವನ್ನ ಮಾಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್. ಸರ್ ವಿಷಯ ನಾನು ಕೊಟ್ಬಿಡ್ತೀನಿ. ಮೊದಲನೇ ವಿಷಯ ಸಾಲ. ಹಾ, ಮೊದಲನೇದಾಗಿ ಪ್ರಶ್ನೆ ಕೇಳುವುದರ ಮೂಲಕ ನನಗೆ ಪಾಠ ಮಾಡ್ತಿರೋ ನಿಮಗೆ ಧನ್ಯವಾದಗಳು. ನಾನು ಮೇಷ್ಟ್ರು ಅಂತ ಕರ್ಸ್ಕೊಳ್ಳೋದು ಅಲ್ಲ, ನಾನು ವಿದ್ಯಾರ್ಥಿ. ಐ ಆಮ್ ಸ್ಟೂಡೆಂಟ್ ಆಫ್ ಲೈಫ್ ಅಂಡ್ ಸ್ಟೂಡೆಂಟ್ ಆಫ್ ಸಿನಿಮಾ. ಅದರಿಂದ ಮೇಷ್ಟ್ರು ಅನ್ನುವುದು ವೃತ್ತಿ ಸಂಬಂಧಿಯಾಗಿ ನನಗೆ ಬಂದಿರಬಹುದು. ಅದು ನಾನು ಈಗಲೂ ಕಲಿತಿರೋ ಓದ್ತಿರೋ ಒಬ್ಬ ವಿದ್ಯಾರ್ಥಿ. ನಂಬರ್ 1. ಸಾಲ ಅನ್ನೋದ್ರ ಬಗ್ಗೆ ನಮ್ಮ ಮಿತ್ರ ರವಿ ಬೆಳಗೆರೆ ಯಾವಾಗಲೂ ಒಂದು ಬೋರ್ಡ್ ಹಾಕಿರ್ತಿದ್ರು ಅವ್ರ ಆಫೀಸಲ್ಲಿ. ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ. ಹೌದು ಅಲ್ವಾ ಸರ್? ಆದ್ರಿಂದ ಸಾಲ ಮಾಡದ ಹಾಗೆ ಬದುಕುವುದು ಉತ್ತಮ. ಇರುವುದರಲ್ಲಿ ಹೊಂದ್ಕೊಂಡು ಬದುಕೋದು ಉತ್ತಮ. ಅಥವಾ ಸಾಲ ಮಾಡಿದರೆ ಆ ಸಾಲಕ್ಕೆ ಬೇಕಾದ ಯೋಜನೆಗಳನ್ನ ಸರಿಯಾಗಿ ಇಟ್ಟುಕೊಂಡು ಅದನ್ನು ಸಕಾಲಕ್ಕೆ ತೀರಿಸೋದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಸಾಲ ಮಾಡಿ ಘನತೆ ಕಳ್ಕೊಂಡವರಿದ್ದಾರೆ, ಸಾಲ ಮಾಡಿ ದೇಶ ಬಿಟ್ಟು ಓಡಿ ಹೋದವರಿದ್ದಾರೆ. ನೆಗೆಟಿವ್ ಆದಂತಹ ಒಂದು ವೈಬ್ ಇರುವಂತಹ ಅಂಶ. ಕರೆಕ್ಟ್ ಸರ್. ಸರ್ ಎರಡನೇ ವಿಷಯ, ಎಲ್ರಿಗೂ ಇಷ್ಟವಾದಂತ ವಿಷಯ ಇದು ಪ್ರೀತಿ. ಉದಯದಲ್ಲಿ ಇದ್ಕೊಂಡು, ಸಿನಿಮಾ ಕ್ಷೇತ್ರದಲ್ಲಿ ಇದ್ಕೊಂಡು, ಟಿವಿ ವರ್ಲ್ಡ್ ಇದ್ಕೊಂಡು ಪ್ರೀತಿಗೆ ಅರ್ಥ ಕೇಳ್ತೀರಾ? ಧಾರಾವಾಹಿ ಒಂದು ನೋಡಿದ್ರೆ ಆಯ್ತು, ಒಂದು ಸಿನಿಮಾ ನೋಡಿದ್ರೆ ಆಯ್ತು ಅಲ್ವಾ? ಪ್ರೀತಿ ಅಗಾಧವಾದದ್ದು, ವಿಸ್ತಾರವಾದದ್ದು, ವೈವಿಧ್ಯವಾದದ್ದು. ಅದು ಕೇವಲ ಗಂಡು ಹೆಣ್ಣಿನ ಯೌವನಕ್ಕೆ ಸೀಮಿತವಾದದ್ದು ಅಂತ ನಾನು ಭಾವಿಸಿಲ್ಲ. ಅದು ಬಹಳ ಅನಂತವಾದದ್ದು. ಅದು ನಿಸರ್ಗ ಮತ್ತು ಮನುಷ್ಯನ ಮಧ್ಯೆ ಇದೆ, ಮನುಷ್ಯರ ಮಧ್ಯೆ ಇದೆ. ಅದರ ಆಳ ಅಗಲ ಬಹಳ ಬಹಳ ದೊಡ್ಡದು. ನೀವು ಹೇಗೆ ಇಂಟರ್ಪ್ರಿಟ್ ಮಾಡ್ತೀರಾ ಹಾಗೆ. ಕನ್ನಡ ನನಗೆ ವೈಯಕ್ತಿಕವಾಗಿ ನನ್ನ ಯೋಗ್ಯತೆ ಮೀರಿ ಎಲ್ಲವನ್ನೂ ಕೊಟ್ಟಿದೆ. ನಾನು ಏನೇನು ಅರ್ಹತೆ ಇದೆಯೋ ಅದರ ಆಚೆದನ್ನು ಕೊಟ್ಟಿದೆ. ಅದಕ್ಕಾಗಿ ನಾನು ಬಹಳ ಕನ್ನಡಕ್ಕೆ ಋಣಿ. ನಾನು ಅಕ್ಷರಗಳ ಜಗತ್ತಿನಿಂದ ಬಿಂಬಗಳ ಜಗತ್ತಿಗೆ ಬಂದವನು. ಅಂದ್ರೆ ಸಿನಿಮಾ, ಕಿರುತೆರೆ, ಈ ಜಗತ್ತಿಗೆ ಪ್ರಯಾಣ ಮಾಡಿದವನು. ನನ್ನ ಮೊದಲ ಊರು ಅಕ್ಷರ. ಸೊ ಈ ಅಕ್ಷರ ಮತ್ತು ಬಿಂಬಗಳ ಸಾಂಗತ್ಯದಲ್ಲಿ ನನಗೆ ಮನ್ನಣೆ, ಪ್ರಶಸ್ತಿ, ಗೌರವ, ಅಥವಾ ನಾನು ಏನನ್ನ ಹೇಳಬೇಕು ಅಂತಿದ್ದೀನೋ ಅದನ್ನೆಲ್ಲ ಹೇಳೋದಕ್ಕೆ ನನಗೆ ಸಾಧ್ಯ ಆಗಿದೆ. ಎಲ್ಲವನ್ನೂ ಹೇಳೋಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ನಾನು ಅಮೆರಿಕ ಚಿತ್ರೀಕರಣ ಮಾಡುವಾಗ ಒಬ್ಬ ವ್ಯಕ್ತಿ ಬಂದು ಕೇಳಿದ್ದ, ಇಷ್ಟು ಜನ ಕಲಾವಿದರು ಬಂದಿದ್ದೀರಾ, ಇಷ್ಟು ಒಳ್ಳೆ ಪ್ರೊಫೆಷನಲ್ ಆಗಿ ಮಾಡ್ತಿದ್ದೀರಾ, ಇಲ್ಲಿ ಕ್ಯಾಮ್ರಾ ಇದೆ, ಹೈಲಿ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದೀರಾ, ವೈ ಕಾಂಟ್ ಯು ಮೇಕ್ ಇನ್ ಹಿಂದಿ ಅಂತ ಒಬ್ಬ ಕೇಳಿದ್ರು. ಒಬ್ಬ ನಾರ್ತ್ ಇಂಡಿಯನ್ ಒಬ್ಬ ಪ್ರವಾಸಿ. ನಾನು ಅವ್ರಿಗೆ ಹೇಳಿದೆ, ನಾನು ನನ್ನ ಅಭಿವ್ಯಕ್ತಿಯನ್ನು, ನನ್ನ ಚಿತ್ರಗಳನ್ನು ಕನ್ನಡದಲ್ಲಿ ಮಾತ್ರ ಮಾಡಬಲ್ಲೆ. ಇದು ನನ್ನ ಮಿತಿನೂ ಇರಬಹುದು. ಇಟ್ ಮೇ ಬಿ ಮೈ ಲಿಮಿಟೇಷನ್ ಆಲ್ಸೋ. ಅಂದ್ರೆ ನನ್ನ ಭಾಷೆ ನನಗೆ ಎಲ್ಲನೂ ಹೇಳ್ಕೊಳ್ಳೋದಕ್ಕೆ, ಎಲ್ಲ ಕಲಾ ಪ್ರಕಾರಗಳಲ್ಲಿ ಹೇಳ್ಕೊಳ್ಳೋಕ್ಕೆ ಧ್ವನಿ ಕೊಟ್ಟಿದೆ, ಗೌರವಿಸಿದೆ. ಇವತ್ತು ಇಲ್ಲಿ ಬಂದು ಈ ವೇದಿಕೆ ಮೇಲೆ ನಾನು ಮಾತಾಡೋದಕ್ಕೊಂದು ಸಣ್ಣ ಅರ್ಹತೆ ಕೊಟ್ಟಿದ್ರೆ ಅದು ನಾನು ಕನ್ನಡದಿಂದ ಸಂಪಾದಿಸಿದೆ. ಸಿನಿ ಕ್ಷೇತ್ರದಲ್ಲಿ ಸಾಧಕರ ಹೆಸರನ್ನ ಹೇಳೋದಕ್ಕೆ ನೀವಿವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸರ್.
ಈ ಪ್ರಶಸ್ತಿ ಯಾರಿಗೆ ಹೋಗ್ತಾ ಇದೆ ದಯವಿಟ್ಟು ತಿಳಿಸ್ಕೊಡಿ. ಬಂಧುಗಳೇ, ಇದು ಅತ್ಯಂತ ಸುಂದರವಾದ ಸಾರ್ಥಕವಾದ ಕ್ಷಣ ಅಂತ ನಾನು ಭಾವಿಸ್ತೇನೆ. ಉದಯ ಕನ್ನಡಿಗ 2025 ಇಲ್ಲಿಯ ಸಾಧಕ ಯಾರು ಅಂದರೆ ನನ್ನ ಪರಮಾಪ್ತ ಮಿತ್ರರು, ನನ್ನ ಬಹುಕಾಲದ ಮಿತ್ರರು, ಪ್ರತಿಭಾನ್ವಿತ ನಟರು, ಬಹುಭಾಷಾ ಕಲಾವಿದರು, ಸಮಾಜಮುಖಿಗಳಾಗಿ ಸದಾ ಸ್ವಾಭಿಮಾನದ ಪ್ರತೀಕವಾಗಿ ಹೋರಾಟದ ಮುನ್ನೆಲೆಯಲ್ಲಿ ನಿಲ್ಲುವಂತಹ ನನ್ನ ಪ್ರೀತಿಯ ಗೆಳೆಯರಾದ ನಮಗೆಲ್ಲ ಪ್ರಕಾಶ್ ರೈ, ಜಗತ್ತಿಗೆ ಪ್ರಕಾಶ್ ರಾಜ್. ಪ್ರಕಾಶ್ ರಾಜ್ ಅವರಿಗೆ ಅಭಿನಂದನೆಗಳು. ಪ್ರಕಾಶ್ ರಾಜ್ ಸಿನಿಮಾ ನಟನೆ ಅಂದ್ರೆ ಇವರಿಗೆ ನೀರು ಕುಡಿದಷ್ಟು ಸಲೀಸು. ಜನ ಕೊಟ್ಟಿರೋ ಸ್ಟಾರ್ ನನ್ನ ಹಣೆ ಮೇಲೆ ಇದೆ, ಇದು ಬರೀ ರಿಫ್ಲೆಕ್ಷನ್ ಅಷ್ಟೇ. ಆದ್ರೆ ಆ ಸ್ಟಾರ್ ಮಿಂಚಕ್ಕೆ ಚಂದ್ರ ಇರಬೇಕು, ನಾನು ಸೂರ್ಯ ಸುಟ್ಟಾಕ್ಬಿಡ್ತೇನೆ. ಹೆಂಗೆ ಎದುರಾಳಿನ ನೀವಾಳ್ಸೋದು ಇವರ ಧ್ವನಿಯ ತಾಕತ್ತು. ಪುತ್ತೂರು ಮೂಲದ ಪ್ರಕಾಶ್ ರೈ ರಂಗಭೂಮಿಯಿಂದ ಬೆಳ್ಳಿತೆರೆಗೆ ಬಂದವರು. ಪುಟ್ಟ ಪುಟ್ಟ ಪಾತ್ರಗಳನ್ನ ಮಾಡ್ತಾ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟವರು. ಚಿತ್ರನಟಿ ಗೀತಾ ಅವರು ನಿರ್ದೇಶಕ ಕೆ ಬಾಲಚಂದರ್ ಅವರಿಗೆ ಪರಿಚಯ ಮಾಡಿದಾಗ ಬದಲಾಯಿತು ಇವರ ದೆಸೆ. ಪ್ರಕಾಶ್ ರಾಜ್ ಬಾಲಚಂದರ್ ಕೊಟ್ಟ ಹೆಸರು ಇವರಿಗೆ ಅದೃಷ್ಟಾನು ಕೊಡ್ತು. ಕನ್ನಡಕ್ಕೊಬ್ಬನೇ ನಾಗಮಂಡಲದ ಅಪ್ಪಣ್ಣ. ಹುಬ್ಬಳ್ಳಿ ಕನ್ನಡವು ಸಲೀಸು, ಮಂಗಳೂರು ಕನ್ನಡವಂತೂ ಬಿಡುಬೀಸು. ತಮಿಳು, ತೆಲುಗು ಭಾಷೆಗಳಲ್ಲೂ ತಾವೇ ಕಂಠದಾನ ಮಾಡೋ ಕಂಠೀರವ. ಕನ್ನಡದ ಮೇಲಿನ ಪ್ರೀತಿಗಾಗಿ ₹1 ಸಂಭಾವನೆ ತಗೊಂಡು ನಟಿಸಿದ್ದು ಉಂಟು. ಕನಸು ನನಸಾಗತ್ತೆ, ಆದ್ರೆ ನೀನು ಸಾಯೋವಾಗ ನಿನ್ನ ಹಿಂದೆ ಯಾರು ಇರೋಲ್ಲ. ನಾನು ನನ್ನ ಕನಸುನಂಥ ಸಿನಿಮಾ ನಿರ್ಮಿಸಿ ನಿರ್ದೇಶಿಸಿದ್ದು ಉಂಟು. ನಾನು ನನ್ನ ಕನಸು ಬೇರೆ ಭಾಷೆಗಳಲ್ಲಿ ದುಡಿದು ಕನ್ನಡತನ ಕಟ್ಟೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ನಿರ್ದಿಗಂತ ಅಂತ ನಾಟಕ ತಂಡ ಕಟ್ಟಿದ್ದಾರೆ. ಕನ್ನಡ ಪುಸ್ತಕಗಳ ಬಹುದೊಡ್ಡ ಓದುಗರು ಪ್ರಕಾಶ್ ರಾಜ್. ಜೀವನದಲ್ಲಿ ನೋವು ಕಂಡರೂ ಅದನ್ನು ಮೀರಿ ಗಟ್ಟಿಯಾಗಿ ನಿಂತ ವ್ಯಕ್ತಿತ್ವ. ಯಾವತ್ತಿಗೂ ಕಡಿಮೆಯಾಗದ ಕದರು, ಖಡಕ್, ಸ್ಪಷ್ಟ ನಿಲುವಿನ ಕಲಾವಿದ ಪ್ರಕಾಶ್ ರಾಜ್ ಅವರಿಗೆ ಉದಯ ಟಿವಿ ಹೆಮ್ಮೆಯಿಂದ ಸಮರ್ಪಿಸುತ್ತಿದೆ 2025ನೇ ಸಾಲಿನ ಉದಯ ಕನ್ನಡಿಗ ಸಿನಿಮಾ ಪುರಸ್ಕಾರ. ಉದಯ ಕನ್ನಡಿಗ, ಉದಯ ಕನ್ನಡಿಗ. ನಮ್ಮವರು ಸಾಧನೆಯ ಮೆರೆದವರು. ಉದಯ ಕನ್ನಡಿಗ, ಉದಯ ಕನ್ನಡಿಗ. ಹೇಗೆ ಅನಿಸ್ತಾ ಇದೆ? ಎಷ್ಟು ಖುಷಿ ಇದೆ ಸರ್ ನಿಮಗೆ? ಸಂತೋಷ ತಾನೇ ಎಲ್ಲದಕ್ಕೂ. ಅವಾರ್ಡು ಅಥವಾದೊಂದು ಪ್ರಶಂಸೆ, ಬೆನ್ ತಟ್ಟೋದು, ಅದು ನಡೆದು ಬಂದ ದಾರಿಗೆ ಇನ್ನೊಂದಷ್ಟು ಜವಾಬ್ದಾರಿ. ಆ್ಯಂಡ್ ಪ್ರೀತಿಯ ನಾಗತಿಯಲ್ಲಿ ಅವ್ರ ಹತ್ರ ಇಸ್ಕೊಳ್ಳೋದು ಇನ್ನೊಂದು ಸಂತೋಷ. ಅವ್ರು ಹೇಳಿದಾಗೆ ಅವರೊಂದು ಕನ್ನಡ, ಅವರನ್ನ ಓದ್ದವರು, ಅವ್ರ ಜೊತೆ ಒಡನಾಡಿದವರು, ಅವ್ರ ನಿರ್ದೇಶನದಲ್ಲಿ ಕೆಲಸ ಮಾಡಿದವನು, ಸಾಕಷ್ಟು ಸಂಜೆಗಳನ್ನು, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡವನು, ತುಂಬ ಗೌರವಿಸೋನು ಅವ್ರನ್ನ. ಅವರಿಂದ ಈ ಪ್ರೀತಿಯ ಒಂದು ಒಪ್ಪಿಗೆ ಮತ್ತು ಈ ಅವಾರ್ಡ್. ಥ್ಯಾಂಕ್ ಯು ಉದಯ ಕನ್ನಡ. ನಿಮಗೆ ಪ್ರಕಾಶ್ ಪರಿಚಯ ಮಾಡಿಸೋ ಅವಶ್ಯಕತೆ ಇಲ್ಲ, ದೈತ್ಯ ಕಲಾವಿದ. ನಮ್ಮ ಹೆಮ್ಮೆ ಏನಂದ್ರೆ, ನನ್ನ ಚಿತ್ರದಲ್ಲೂ ಪಾತ್ರ ಮಾಡುವಂಥ ಸಂದರ್ಭ ಒಂದು ಒದಗಿ ಬಂದಿತ್ತು. ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರದಲ್ಲಿ ಪ್ರಕಾಶ್ ಪಾತ್ರ ಮಾಡಿದ್ರಿಂದ ಆ ಸಿನಿಮಾದ ಘನತೆ ಹೆಚ್ಚಿತು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರಿಗೆ ಒಂದು ರಾಷ್ಟ್ರ ಪ್ರಶಸ್ತಿ ಬಂದಾಗ ನಂದು ಒಂದು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ನಾವು ದೆಹಲಿಯಲ್ಲಿ ಭೇಟಿ ಮಾಡಿದ್ವಿ. ಪ್ರಕಾಶ್ ಬಗ್ಗೆ ಇರುವಂತಹ ದೊಡ್ಡ ಮೆಚ್ಚುಗೆ ನನಗೆ ಅವರು ಎಲ್ಲ ಭಾಷೆಗಳನ್ನ ಹೋಲಿಸಿಕೊಳ್ಳೋ ರೀತಿ. ಒಬ್ಬ ಅಭಿನಯದಲ್ಲಿ ದೊಡ್ಡವರಾಗಬಹುದು, ಅದ್ರ ಜೊತೆಗೆ ಭಾಷೆಯಲ್ಲೂ ದೊಡ್ಡವರಾಗೋದು, ಪ್ರಯಾಣ ಮಾಡೋದಿರುತ್ತಲ್ಲ, ಅದು ಸುಲಭದ ಮಾತಲ್ಲ. ಯಾಕೆಂದ್ರೆ ಪ್ರತಿಯೊಂದು ಭಾಷೆಗೂ ಒಂದು ಅದರದೇ ನ್ಯೂಯಾನ್ಸಸ್ ಇರುತ್ತೆ, ಅದರದೇ ಒಂದು ವಿಚಿತ್ರವಾದ ಸಂಕೀರ್ಣವಾದ ನಡಿಗೆ, ಲಯ ಇರುತ್ತೆ.
ಅದನ್ನ ಬಹಳ ಬೇಗ ಒಲಿಸ್ಕೊಂಡು ಅಲ್ಲೋಗಿ ಅಭಿನಯಿಸಿ ಕನ್ನಡ ನಟ ಅನ್ನಿಸ್ಕೊಂಡು ಆ ಭಾಷೆಯಲ್ಲೇ ಡಬ್ ಮಾಡಿ ಆ ಭಾಷೆಯವರಿಂದ ಮೆಚ್ಚುಗೆ ಪಡ್ಕೊಳ್ಳತಕ್ಕಂತಹ ನಿಜವಾದಂಥ ಒಂದು ಆರ್ಗ್ಯಾನಿಕ್ ಆದಂತಹ ಪ್ರತಿಭೆ ನಮ್ಮ ಪ್ರಕಾಶ್ ಅವ್ರದ್ದು. ಅವರು ನಿರ್ದಿಗಂತಕ್ಕೆ ನೀವೆಲ್ಲ ಹೋಗಿ ನೋಡಬೇಕು. ರಂಗಭೂಮಿಗಾಗಿ ಒಂದು ಅದ್ಭುತವಾದಂಥ ಕೆಲಸ ಮಾಡ್ತಿದ್ದಾರೆ. ಮೈಸೂರಿನ ಬಳಿ ಒಂದು ರಂಗಶಾಲೆಯನ್ನ ಮಾಡಿ ಒಂದು ಇನ್ಕ್ಯುಬೇಟರ್ ಥಿಯೇಟರ್ ಮಾಡಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಿರ್ತಾರೆ. ಅದೆಲ್ಲ ಮೀರಿ ಈ ಸಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿದ್ದಾರೆ. ಮುಂಬರುವ ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿದ್ದಾರೆ. ಈ ಎಲ್ಲದಕ್ಕೂ ಜೊತೆಗೆ ಈ ಕನ್ನಡಿಗ ಪ್ರಶಸ್ತಿಗೂ ಸೇರಿ ಅವ್ರನ್ನ ಒಟ್ಟಾರೆಯಾಗಿ ಮನಸಾರಿಯಾಗಿ ಅಭಿನಂದಿಸ್ತೇನೆ. ಸರ್, ನೀವು ಉದಯ ಕನ್ನಡಿಗ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಪ್ರಶಸ್ತಿಯನ್ನು ಸರ್ಗೆ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ರಂಗದಲ್ಲಿ 40 ವರ್ಷಗಳನ್ನ ಪೂರೈಸಿದ್ದೀರಾ ಸರ್. ಮೊದಲನೇದಾಗಿ ಅಭಿನಂದನೆಗಳು ಸರ್ ನಿಮಗೆ. ಸರ್, ಆ ಒಂದು 40 ವರ್ಷದ ಜರ್ನಿಯನ್ನ ನೀವು ಹಿಂದೆ ತಿರುಗಿ ನೋಡಿದಾಗ ಏನ್ ಅನ್ಸುತ್ತೆ ಸರ್? ನನಗೆ ಬಹಳ ಜನ ಹೇಳ್ತಾರೆ ಹಿಂದೆ ತಿರುಗಿ ನೋಡಿ ಅಂತ. ನೋಡಲ್ಲ ನಾನು. ಪ್ರಯಾಣ ಮಾಡ್ತಾ ಹೋಗಿದ್ದೀನಿ. ಅದು 40 ವರ್ಷಗಳ ಬೇರೆ ಬೇರೆ ಪ್ರಯಾಣ. ಅದೊಂದು ನದಿ ಹಾಗೆ ಹರಿತಾನೇ ಇರಬೇಕು. ಬಹಳ ಅದೃಷ್ಟವಂತ ನಾನು ಒಂದು ಕಲಾವಿದನಾಗಿ ಬಂದಿದ್ದಕ್ಕೆ. ಈ 40 ವರ್ಷಗಳು ನನ್ನನ್ನು ಕಾಪಾಡಿರೋದು ಅಥವಾ ನನ್ನನ್ನು ಬೆಳೆಸಿರೋದು ನನ್ನ ಭಾಷೆ, ನನ್ನ ಕನ್ನಡ, ನನ್ನ ಸಾಹಿತ್ಯ, ನನ್ನ ನಾಡು ನನ್ನೊಳಗೆ ಬೆಳೆಸಿದ ಒಂದು ಗ್ರಹಿಕೆ ಇರ್ಬೋದು. ಅದನ್ನ ಬೆಳೆಸ್ಕೊಳ್ತಾ ಹೋದೆ ನಾನು. ಒಂದು ಹಲವಾರು ನದಿಗಳು, ಹಲವಾರು ಊಟಗಳು, ಹಲವಾರು ಊರುಗಳು, ಹಲವಾರು ಭಾಷೆಗಳು, ಬೇರೆ ಬೇರೆ ಸಾಹಿತ್ಯ, ಹೊಸ ಹೊಸ ದಿಗಂತಗಳು. ಬಹುಶಃ ಒಂದು ಬದುಕಿನಲ್ಲಿ ಇಷ್ಟು ವಿಶಾಲವಾದ ಅನುಭವ ನಟನಿಗೆ ಮಾತ್ರ ಸಿಗಕ್ಕೆ ಸಾಧ್ಯ ಅನ್ಸುತ್ತೆ. ಬಹಳ ಋಣಿ. ನನ್ನನ್ನು ಒಳಗಿಂದ ಶ್ರೀಮಂತನನ್ನು ಆಗಿಸಿದೆ ಈ ಅನುಭವ ಅಷ್ಟೇ. ವೆರಿ ನೈಸ್ ಸರ್. ನಿಮಗೆ ಪರ್ಸನಲ್ ಆಗಿ ಹೀರೋ ಆಗಿರೋದಕ್ಕೆ ಇಷ್ಟನಾ ಅಥವಾ ವಿಲನ್ ಆಗಿ ಕಾಣಿಸ್ಕೊಳ್ಳೋಕೆ ಇಷ್ಟನಾ ಆನ್ ಸ್ಕ್ರೀನ್? ನನಗೆ ನಿಜ ಜೀವನದಲ್ಲಿ ಹೀರೋ ಆಗಿರೋಕ್ಕೆ ಇಷ್ಟ. ಬೇರೆ ಬೇರೆ ಕಥೆಗಳಲ್ಲಿ ಬೇರೆ ಬೇರೆ ಪಾತ್ರಗಳಾಗೋದು, ಅದರ ಮೂಲಕ ಬದುಕನ್ನು ನೋಡೋದು ನನಗೆ ತುಂಬಾ ಇಷ್ಟ. ನನಗೆ ನಟಿಸೋದು ಬಹಳ ಇಷ್ಟ. ಹೀಗಾಗಿ ನಾನು ಹೀರೋ ಆಗಬೇಕು, ವಿಲನ್ ಆಗಬೇಕು ಅಂತ ಅನ್ಕೊಂಡಿಲ್ಲ. ಅಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ಐ ಆಮ್ ಅನ್ ಆಕ್ಟರ್. ಸರ್, ನೀವು ತಂದೆಯ ಪಾತ್ರದಲ್ಲಿ ಅಭಿನಯಿಸ್ತಿರಲ್ಲ ಸರ್, ಬಹುಶಃ ನಿಮ್ಮ ತರ ಆ ಒಂದು ಪಾತ್ರವನ್ನ ಜೀವಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಸರ್. ಅಷ್ಟು ಸುಂದರವಾಗಿರುತ್ತೆ ಸರ್. ಈ ತಂದೆಯ ಪಾತ್ರ ನಿಮಗೆ ಎಷ್ಟು ಸ್ಪೆಷಲ್ ಅಂತ ಅನ್ಸುತ್ತೆ ಸರ್? ತಂದೆ ಅಂದ್ರೆ ಬೇರೆ ಬೇರೆ ತಂದೆ ಅಲ್ವಾ ಅದು. ಇನ್ಫ್ಯಾಕ್ಟ್ ಒಂದು ಜೋಕ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಮಹಾತ್ಮ ಗಾಂಧಿ ಆದ್ಮೇಲೆ ಇವನೇ ಫಾದರ್ ಆಫ್ ದ ನೇಷನ್. ನಮ್ಮ ಎಲ್ಲಾ ಹೀರೋಯಿನ್ಗಳಿಗೂ ತಂದೆಯಾಗಿ ಮಾಡಿ ಇಷ್ಟ ಆಗತ್ತೆ. ಒಬ್ಬ ಮಗನ ತಂದೆ ಆಗಿರೋದು ಬೇರೆ, ಒಂದು ಮಗಳ ತಂದೆ ಆಗಿರೋದು ಬೇರೆ, ಬೇರೆ ಬೇರೆ ಭಾವಗಳು ನನಗೆ ಇಷ್ಟ ಆಗತ್ತದು. ಅದರ ವೈವಿಧ್ಯತೆ ಇದೆಯಲ್ಲ, ಬೇರೆ ಬೇರೆ ಸನ್ನಿವೇಶಗಳು ಜನ ಇಷ್ಟಪಡ್ತಿದ್ದಾರೆ. ಥ್ಯಾಂಕ್ ಯು. ವೆರಿ ನೈಸ್ ಸರ್. ಕನ್ನಡ ಚಿತ್ರರಂಗದಲ್ಲಿ ಇವರು ಎಷ್ಟೊಂದು ಸಿನಿಮಾಗಳಲ್ಲಿ ತಂದೆ ಪಾತ್ರವನ್ನ ಮಾಡಿದ್ದಾರೆ. ಅದರಲ್ಲಿ ಎಲ್ಲರ ಮನಸ್ಸಿಗೆ ಅಷ್ಟೊಂದು ಹತ್ತಿರವಾದಂತ ಒಂದು ಸಿನಿಮಾ ಇದೆ. ಆ ಸಿನಿಮಾದ ಬಗ್ಗೆ ನಾನು ಹೇಳಲ್ಲ. ನಾನು ನನ್ನ ಕನಸು ಬಹಳ ಹೃದಯಕ್ಕೆ ಹತ್ತಿರವಾದದ್ದು. ನನ್ನ ಮಗಳಿಗೋಸ್ಕರ ಮಾಡಿದ್ದು. ಅವನ ಜೀವನದಲ್ಲಿ ಬೇರೆ ಬೇರೆ ರೂಪದಲ್ಲಿ ಹೆಣ್ಣು ಬಂದು ಹೋಗ್ತಾಳೆ. ತಾಯಿಯಾಗಿ ಬರ್ತಾಳೆ, ತಂಗಿಯಾಗಿ ಬರ್ತಾಳೆ, ಅಕ್ಕಳಾಗಿ ಬರ್ತಾಳೆ, ಗೆಳತಿಯಾಗಿ ಬರ್ತಾಳೆ, ಹೆಂಡತಿಯಾಗಿ ಬರ್ತಾಳೆ, ಅಜ್ಜಿಯಾಗಿ ಬರ್ತಾಳೆ. ಆದರೆ ಮಗಳಾಗಿ ಬರೋದೊಂದು ಬೇರೆ ಒಂದು ಪ್ರಾಸೆಸ್ ಅದು. ಅಂದರೆ ಒಬ್ಬ ಗಂಡಿಗೆ ಯಾವುದೇ ಕಂಡೀಷನ್ ಇಲ್ಲದೆ ಪ್ರೀತಿಸಬೇಕಾದ ಒಂದು ರಿಲೇಶನ್ಶಿಪ್. ಅವಳು ಬಹಳಷ್ಟು ಪಾಠ ಹೇಳ್ಕೊಡ್ತಾ ಹೋಗ್ತಾಳೆ. ನನ್ನ ಮಗಳು ಹುಟ್ಟಿದ ದಿನಾನೇ ನಾನು ತಂದೆ ಆಗ್ತೀನಿ. ಅಲ್ಲಿವರೆಗೂ ನಾನು ಗಂಡ ಅಥವಾ ಮಗ. ಸೊ ಅವಳು ನನ್ನನ್ನು ತಂದೆಯನ್ನಾಗಿ ಮಾಡ್ತಾಳೆ. ಬೆಳೀತಾ ಬೆಳೀತಾ ನಾನು ಹೆಂಡತಿಯಾಗಿ ಕಾಣಿದ್ರೆ ನಮ್ಮ ಮಾವನ ಥರ ಕಾಣಿಸ್ತಿರ್ತಾನೆ. ಬಟ್ ಅವಳಿಗೆ ಮದುವೆ ಆಗ್ಬೇಕಾದ್ರೆ ನಾನು ಮಾವ ಆಗ್ತಿದ್ದೀನಲ್ಲ ಅಂತ ಗೊತ್ತಾಗತ್ತೆ. ನನ್ನ ಹೆಂಡತಿ ಇನ್ನೊಬ್ಬಳು ಮಗಳಾಗಿದ್ರಲ್ಲ ಅಂತ ಗೊತ್ತಾಗತ್ತೆ. ಹೀಗೆ ಬೇರೆ 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 ವಲಯಗಳನ್ನ ಮಗಳು ಕಳಿಸ್ತಾ ಹೋಗ್ತಾಳೆ. ಗಂಡಸರು ಅಳ್ತಾರೆ ಅಂತ ಬರೀ ತಾಯಂದ್ರ ಇಡೋಲ್ಲ. ಅಂದ್ರೆ ಒಂದು ಕೊಳಲಿಂದ ನಾವು ಒಂದು ನಾದವನ್ನು ಹೊರಡಿಸಿದ ಮೇಲೆ ಕೊಳಲಿಗೆ ಆ ನಾದದ ಮೇಲೆ ಯಾವುದೇ ಹಕ್ಕಿರಲ್ವಲ್ಲ, ಬಿಟ್ಟು ಕೊಡ್ಬೇಕಲ್ವ. ಆ ಸ್ಪೇಸ್ನ ಒಂಟಿತನ ನನಗೆ ಈಗಲೂ ಸ್ವಲ್ಪ ಅಳು ಬರುತ್ತೆ. ಎಲ್ಲ ತಂದೆಯಂದ್ರಿಗೂ ಅಳು ಬರುತ್ತದು. ಬಟ್ ಯು ಹ್ಯಾವ್ ಟು ಲೆಟ್ ಗೋ. ಸೊ ಐ ಥಿಂಕ್ ಡಾಟರ್ ಇಸ್ ಅ ಗ್ರೇಟ್ ಟೀಚರ್. ನಾನು ನನ್ನ ಕನಸು. ಇನ್ಫ್ಯಾಕ್ಟ್ ಅದು ಎಷ್ಟು ಒಳ್ಳೆ ಸಿನಿಮಾ ಆಗಿದೆ ಅಂದ್ರೆ ನನಗೆ ಬಹಳ ಬ್ಯೂಟಿಫುಲ್ ಅದ ಅನ್ಬೋದು. 82 ವರ್ಷದ ಮುದುಕಿ
ನಿಮ್ಮನ್ನ ನೋಡಿದ್ರೆ ಅಪ್ಪನ್ ನೋಡ್ದಂಗೆ ಆಯ್ತು ಅಂದ್ಲು. ಅಂದ್ರೆ ಆಕೆಯ ತಂದೆಯನ್ನ ನನ್ನ ವಯಸ್ಸಿನಲ್ಲಿ ನೋಡಿದಾರೆ ಅವರು. ಸೊ ತಂದೆಗಿಂತ ವಯಸ್ಸಾಗಿದೆ ಅವಳಿಗೆ. ಸೋ ಮೆನಿ ಬ್ಯೂಟಿಫುಲ್ ಮೊಮೆಂಟ್ಸ್ ದಟ್ ದೇ ಸಿ ದೇರ್ ಫಾದರ್ ಇನ್ ಮೀ ಆರ್ ಮೈ ಫಾದರ್ ಇನ್ ಮೀ ಆಸ್ ಅ ಫಾದರ್ ಇನ್ ದೇರ್ ಫಾದರ್. ಕೆಲವು ಸಿನಿಮಾಗಳು ಮಾತ್ರ ಆ ಥರದೊಂದು ಅನುಭವವನ್ನ ಒಂದು ಪ್ರೇಕ್ಷಕರ ಜೊತೆ ಸಿಗುತ್ತದೆ. ಅಂಡ್ ಇದು ಎಲ್ಲಾ ಹೆಣ್ಮಕ್ಳಿಗಾಗಿ ಮಾಡಿರೋ ಸಿನಿಮಾ. ಸರ್, ಇನ್ನೊಂದೇ ಒಂದು ಸಿನಿಮಾ ಇದೆ ಸರ್, ಅದನ್ನ ನೋಡೋಣ. ಇದು ಸಿನಿಮಾ ಅಲ್ಲ, ಜೀವನ ಇದು. ನನ್ನ ದೊಡ್ಡ ಮಗಳು, ಎರಡನೇ ಮಗಳು, ಮಗ. ತಂದೆಯಾಗಿ ಸರ್, ನಿಜ ಜೀವನದಲ್ಲಿ ನೀವು ಕಲ್ತಿರುವಂತ ಒಂದು ವಿಷಯ ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬೇಕು ಅನ್ನೋದಾದ್ರೆ? ತಂದೆಯಾಗಿ ಮಕ್ಕಳನ್ನ ಬೆಳೆಸ್ತೀವಿ ಅನ್ನೋ ಅಹಂಕಾರ ಬೇಡ, ಬೆಳೆಯಕ್ ಬಿಡ್ತೀವಿ ಅನ್ನೋ ವಿನಯ ಇರಲಿ. ನಾವ್ಯಾರು ಯಾವ್ದನ್ನಾರು ಬೆಳೆಸೋಕೆ. ಸೊ ಪ್ರತಿಯೊಂದು ಮಕ್ಕಳು ಅವರವರ ಹಸಿವಿದೆ. ಇಂಗ್ಲಿಷ್ನಲ್ಲಿ ಒಂದು ಪದ ಇದೆ, ಆಮ್ನಿ ಪ್ರೆಸೆಂಟ್ ಆಗಿರಬೇಕು ಅಂತ. ಯಾವಾಗಲೂ ಹಿಂದೆ ಇರಬಾರ್ದು, ನೀವಿದ್ದೀರಿ ಅಂತ. ಕೆಲವು ಗುಣಗಳನ್ನ ಕಳಿಸ್ಬೇಕು, ಪ್ರೀತಿಸೋದು ಕಲಿಬೇಕು. 3 ಜನರು ನಾನು 10ನೇ ಕ್ಲಾಸ್ ಆದ ತಕ್ಷಣ ಸ್ಕೂಲ್ ತೆಗೆದುಬಿಟ್ಟೆ. ನಾನು ಇಬ್ಬರನ್ನು ಮಕ್ಕಳನ್ನು ಕೂಡ. ಸಾಕು ಈ ಎಜುಕೇಶನ್ ಸಿಸ್ಟಮ್ ಅಂತ. ನಾನು ಬಹಳ ಅದೃಷ್ಟವಂತ, ಯಾಕಂದ್ರೆ ನನ್ನ ಮಕ್ಕಳ ಇಂಟ್ರೆಸ್ಟ್ ಏನಂದ್ರೆ ನಂಗೆ ಸ್ವಲ್ಪ ಬೇಗ ಗೊತ್ತಾಯ್ತು. ಇಲ್ದಿದ್ರೆ ಐ ವುಡ್ ಹ್ಯಾವ್ ವೇಸ್ಟೆಡ್ ದೇರ್ ಟೈಮ್. ಆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀನಿ. ಏನೇ ಇದ್ರೂ ಅಪ್ಪ ಇದೀನಿ ನಾನು ಅಂತ ಹೇಳ್ತೀನಿ. ಭಾರ ಆಗಿರೋದಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರವ್ರ ಬದುಕನ್ನು ಅವ್ರನ್ನ ಬದುಕಕ್ಕೆ ಬಿಡಬೇಕು. ಚೆನ್ನಾಗಿದೆ ನನ್ನ ಕುಟುಂಬ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಭಾಷೆಯಲ್ಲೂ ಅಭಿನಯಿಸ್ತೀರಾ ಸರ್ ನೀವು. ನಿಮ್ಮ ಕನಸು ಯಾವ ಭಾಷೆಯಲ್ಲಿ ಬೀಳುತ್ತೆ ಸರ್? ನನ್ನ ಕನಸು ನನ್ನ ಭಾವದ ಭಾಷೆ. ಅದು ಅದರ ಗರ್ಭದಲ್ಲಿ ನಿನ್ನ ಆಲೋಚನೆ ಏನು, ಅದರಿಂದ ಒಂದು ಭಾಷೆ ಶ್ರೀಮಂತ ಆಗುತ್ತೆ. ಕನ್ನಡ ಶ್ರೀಮಂತ ಆಗಿರೋದು ಅದರ ಸೌಂಡಿಂದ ಅಲ್ಲ, ಅದರಲ್ಲಿರುವ ಕುವೆಂಪು ಅವರಿಂದ, ತೇಜಸ್ವಿ ಅವರಿಂದ, ಲಂಕೇಶ್ ಅವರಿಂದ, ನಮ್ಮ ವಚನಗಳಿಂದ ಸುದ್ದಿ ಅಲ್ವಾ. ಇನ್ನೊಬ್ಬರ ಭಾಷೆಯನ್ನು ಕಲಿಯೋದು ಅನ್ನೋದು ಆ ಭಾಷೆಯನ್ನ ಗೌರವಿಸೋದು. ಆಗಲೇ ಅವ್ರು ಬಂದಾಗ ನನ್ನ ಭಾಷೆ ಕಲಿ ಅನ್ನುವ ಶಿಸ್ತು ನಾವು ಹೇಳ್ಬೋದು ಅವರಿಗೆ. ಸೊ ನನಗೆ அந்த ಭಾಷೆಯ ಕಲಿಕೆ ಅದೊಂದು ಹಸಿವು ನನಗೆ. ಅದನ್ನ ಕಲಿಬೇಕು ಅನ್ನೋದು ನನ್ನ ಭಾಷೆ ಕಲಿಸ್ಕೊಟ್ಟಿದೆ. ಅದು ನನ್ನ ಕನ್ನಡ ಕಲಿಸಿಕೊಟ್ಟ ಸಂಸ್ಕಾರ. ಅದಕ್ಕೆ ಯಾವುದೇ ಭಾಷೆಗೆ ಹೋಗಿ ನಾನು ಕನ್ನಡಿಗ ಅಂತ ಹೇಳ್ತೇನೆ ಮಾತಾಡ್ತೀನಿ ನಾನು. ಅವ್ರಿಗೆ ಅದು ಇಷ್ಟ. ನಾನು ನಿಮ್ಮ ತಮಿಳು ಮಾತಾಡ್ತಾ ಇದ್ದೇನೆ, ಸರಿಯಾಗಿ ಕಲ್ತು ಮಾತಾಡ್ತಾ ಇದ್ದೇನೆ, ಆದ್ರೆ ನಾನು ಕನ್ನಡಿಗ. 1000 ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ ಅಂತ ಹೇಳ್ತಾರೆ. ಆ ಮಾತಿಗೆ ಐ ಥಿಂಕ್ ಸರ್ ಸಾಕ್ಷಿ ಅಂತ ಹೇಳ್ಬೋದು. ಇಡೀ ಕನ್ನಡಿಗರ ಮನಸ್ಸಲ್ಲಿ ಕೂತಿರುವಂಥ ಒಂದು ಸಿನಿಮಾ ಅಂದರೆ ಅದು ನಾಗಮಂಡಲ ಸರ್. ನಾಗಮಂಡಲ ಸಿನಿಮಾ ಮಾಡೋಕ್ಕೆ ಮುಂಚೆ ನಾಟಕ ನೋಡ್ತಾ ಇದ್ವಿ ನಾವು. ನಾನು ನಾಗಮಂಡಲ ನಾಟಕ ಹಿಂಗೆ ನೋಡಿದ್ದೀನಿ. ಅಂದ್ರೆ ಶಂಕರ್ ನಾಗ್ ಅವ್ರು ಆಕ್ಟ್ ಮಾಡೋರು. ನಾನು ಬಿ ಸುರೇಶ ಆ ನಾಟಕದಲ್ಲಿ ಹಾವು ಮತ್ತು ನಾಯಿ ಇಬ್ರು ಜಗಳ ತೋರಿಸ್ಬೇಕು. ಹಿಂಗೆ ಮೇಲಿಂದ ನಾವು ಬೊಂಬೆ ಆಟ ಮಾಡ್ತಾ ಇದ್ವಿ. ಆಗ ನೋಡ್ತಿದ್ದ ಹುಡುಗ ಕೊನೆಗೆ ಆ ಸಿನಿಮಾ ನನಗೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಬಹಳ ಜನ ರಂಗಭೂಮಿ ಕಲಾವಿದರಿದ್ವಿ. ಮಂಡ್ಯ ರಮೇಶ್ ಇದ್ರು, ಜಯಶ್ರೀ ಅವರಿದ್ರು. ಒಂದು ಯಾರು ಇಲ್ಲದ ಊರಿಗೆ ಹೋಗಿ ನಾವು ಅದನ್ನ ಶೂಟ್ ಮಾಡಿದ್ವಿ. ಆ ಕಾಲಕ್ಕೆ, ಆ ಟೈಮ್ಗೆ ಭಾಸ್ಕರ್ ಕ್ಯಾಮ್ರಾ ಮಾಡಿದ್ರು, ಅಶ್ವಥ್ ಅವ್ರ ಮ್ಯೂಸಿಕ್ ಇತ್ತು. ಬಹಳಷ್ಟು ನೆನಪುಗಳು, ಬಹಳಷ್ಟು ಅನುಭವಗಳು. ಮತ್ತು ರಂಗಭೂಮಿಯಿಂದ ಅದು ಸಿನಿಮಾ ಆದ ಒಂದು ಪ್ರಯಾಣ. ಎಲ್ಲ ರಂಗಭೂಮಿಯವರು ಸೇರ್ಕೊಂಡು ಮಾಡಿದ ಸಿನಿಮಾ. ಥ್ಯಾಂಕ್ ಯು ನಾಗಾಭರಣ, ಥ್ಯಾಂಕ್ ಯು ಫಾರ್ ದ ಫಿಲ್ಮ್. ಉದಯ ಕನ್ನಡಿಗ 2025 ಈ ಒಂದು ವೇದಿಕೆಗೆ, ಉದಯ ಟಿವಿಗೆ ನೀವು ಆಗಮಿಸಿದ್ದು ಹೇಗನ್ನಿಸ್ತು ಸರ್ ನಿಮಗೆ? ತುಂಬಾ ಸಂತೋಷ. ಹೊಸ ವರ್ಷ, ಉದಯ ಟಿವಿ, ದ ಸನ್ ನೆಟ್ವರ್ಕ್, ಎಲ್ಲ ಭಾಷೆಗಳಲ್ಲೂ ನನಗೆ ಪರಿಚಯ ಆಗುತ್ತೆ. ಅಲ್ಲವರು ಸನ್ ಟಿವಿ ಇರುತ್ತೆ, ಅಲ್ಲೆಲ್ಲರೂ ಜಮ್ನಿ ಇರುತ್ತೆ, ಇಲ್ಲಿ ಬಂದ್ರೆ ಉದಯ ಇರುತ್ತೆ. ಅಲ್ಲೆಲ್ಲೂ ಟೆಲಿವಿಷನ್ ಮಾಧ್ಯಮ ಬಂದಾಗಲಿಂದ ಬೆಳೆದು ಬಂದಂತಹ ಒಂದು ದೈತ್ಯ ಚಾನೆಲ್ ಅಂದ್ರೆ ತಪ್ಪಾಗಕ್ಕಾಗಲ್ಲ. ಐ ಆಮ್ ವೆರಿ ಹ್ಯಾಪಿ. ತುಂಬಾ ದೊಡ್ಡ ಅಸೋಸಿಯೇಷನ್ ಇದೆ ನನಗೆ ಇಡೀ ಸನ್ ನೆಟ್ವರ್ಕ್. ಅದು ಸಿನಿಮಾಗಳ ಮೂಲಕ ಇರ್ಬೋದು, ಕಾರ್ಯಕ್ರಮಗಳ ಮೂಲಕ ಇರ್ಬೋದು. ಅಂಡ್ ಬಹಳ ಸಂತೋಷ ಈ ತರದ ಒಂದು ಗೌರವವನ್ನು ನೀವು ಕೊಟ್ಟಿದ್ದಕ್ಕೆ. ಅದೊಂದು ಬಾಧ್ಯತೆ. ಅಂಡ್ ಎಲ್ಲ ಕನ್ನಡಿಗರಿಗೆ ಹೊಸ ವರ್ಷದ ಶುಭಾಶಯಗಳು. ಎಲ್ಲರನ್ನೂ ಪ್ರೀತಿಸುವ, ಎಲ್ಲರನ್ನೂ ಒಳಗೊಳ್ಳುವ. ಮೊದಲು ಮನುಷ್ಯರಾಗೋಣ, ಕನ್ನಡಿಗರಾಗೋಣ, ಆಮೇಲೆ ಬೇರೆ ಎಲ್ಲ. ಸೂಪರ್, ಒಳ್ಳೇದಾಗ್ಲಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉದಯ ಕನ್ನಡಿಗ 2025 ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿ ನಮ್ಮ ವೇದಿಕೆಯ ಮೆರುಗನ್ನ ಮತ್ತಷ್ಟು ಮಗದಷ್ಟು ಹೆಚ್ಚಿದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಎಲ್ಲ ಸಿನಿಮಾಗಳಿಗೆ ಇನ್ನಷ್ಟು ಒಳ್ಳೇದಾಗಲಿ, ಇನ್ನಷ್ಟು ಹೆಚ್ಚಿನ ಮಟ್ಟದ ಸಕ್ಸಸ್ ನಿಮಗೆ ಸಿಗಲಿ ಅಂತ ನಾವು ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.